ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 2025 ಹೊಸ ವರ್ಷಕ್ಕೆ ಎಲ್ಲರಿಗೂ ಸುಸ್ವಾಗತ. 2025ರಲ್ಲಿ ಯಾರೆಲ್ಲ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಯಾರೆಲ್ಲ ಹಣ ಗಳಿಸಬೇಕಂತ ಇದ್ದೀರಾ ಅವರಿಗಾಗಿ ಈ ವಿಡಿಯೋದಲ್ಲಿ ಜಿಮೇಲ್ ಐಡಿ ಕ್ರಿಯೇಟ್ ಮಾಡೋದು ಹೇಗೆ, ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡೋದು ಹೇಗೆ, ಮತ್ತೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ಯಾವ ರೀತಿಯ ಸೆಟ್ಟಿಂಗ್ ಅವೈಲೇಬಲ್ ಇದೆ ಆ ಸೆಟ್ಟಿಂಗ್ ಕಂಪ್ಲೀಟ್ ಡೀಟೇಲ್ಸ್ ನ ಹೇಳಿಕೊಡ್ತೀನಿ. ಓಕೆ, ಮತ್ತೆ ನಿಮಗೆ ವಿದೌಟ್ ಕಾಪಿರೈಟ್ ಕಂಟೆಂಟ್ ವಿಡಿಯೋ ಅಪ್ಲೋಡ್ ಎಲ್ಲಿ ನಿಮಗೆ ವಿಡಿಯೋ ಸಿಗುತ್ತೆ ಆ ವಿಡಿಯೋನ ಯಾವ ರೀತಿ ಅಪ್ಲೋಡ್ ಮಾಡಬಹುದಂತ ಮಾಹಿತಿನೂ ಕೊಡಲಿದ್ದೀನಿ. ಓಕೆ, ವಿಡಿಯೋ ಕಂಪ್ಲೀಟ್ ನೋಡಬೇಕು, ವಿಡಿಯೋ ಸ್ಕಿಪ್ ಮಾಡಬಾರ್ದು. ಸ್ಕಿಪ್ ಮಾಡಿದ್ರೆ ನಿಮ್ಗೆ ಒಂಚೂರು ಅರ್ಥ ಆಗುದಿಲ್ಲ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡ್ತೀವಿ. ಮೊದಲಿಗೆ ನಾವು ಜಿಮೇಲ್ ಐಡಿ ಕ್ರಿಯೇಟ್ ಮಾಡಬೇಕು. ನಿಮ್ಮ ಹತ್ರ ಹಳೆ ಜಿಮೇಲ್ ಐಡಿ ಇದ್ರೆ ಅದನ್ನ ಮರೆತು ಬಿಡಿ. ಯಾಕಂದ್ರೆ ಹಳೆ ಜಿಮೇಲ್ ಐಡಿಯಿಂದ ನೀವು ಅಂದ್ರೆ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡೋದ್ರಿಂದ ನಿಮ್ಮ ಚಾನೆಲ್ ವೈರಲ್ ಆಗೋ ಸಾಧ್ಯತೆ ತುಂಬಾ ಕಡಿಮೆ. ಹಾಗಾಗಿ ನೀವು ಯಾವಾಗಲೂ ಯೂಟ್ಯೂಬ್ ಅಲ್ಗೋರಿಸಮ್ ಇದೆಯಲ್ಲ, ಹೊಸದಾಗಿ ಕ್ರಿಯೇಟ್ ಆದ ಚಾನಲ್ ಗೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ನೀವು ಹೊಸ ಜಿಮೇಲ್ ಐಡಿನ ಕ್ರಿಯೇಟ್ ಮಾಡಬೇಕು. ಹೊಸ ಜಿಮೇಲ್ ಐಡಿ ಕ್ರಿಯೇಟ್ ಮಾಡ್ಲಿಕ್ಕೆ ನೀವು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳಿಕೊಡ್ತೀನಿ. ನಿಮ್ಮ ಮೊಬೈಲ್ ಅಲ್ಲಿ ಯೂಟ್ಯೂಬ್ ಆಪ್ ಇರುತ್ತೆ. ಯೂಟ್ಯೂಬ್ ಆಪ್ ಅನ್ನು ಓಪನ್ ಮಾಡಬೇಕು. ಓಪನ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಲೋಗೋ ಇದೆ, ನಿಮ್ಮ ಹಳೆ ಚಾನಲ್ ಇದೆ, ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸ್ವಿಚ್ ಅಕೌಂಟ್ ಅಂತ ಆಪ್ಷನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ, ಪ್ಲಸ್ ಐಕಾನ್ ಗೆ ಕ್ಲಿಕ್ ಮಾಡಬೇಕು. ಪ್ಲಸ್ ಐಕಾನ್ ಗೆ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ವೇಟ್ ಮಾಡಿದ್ಮೇಲೆ ನಿಮ್ಮ ಚಾನಲ್ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ನಿಮ್ಗೆ ಇದರಲ್ಲಿ ಚಾನೆಲ್ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡ್ಲಿಕ್ಕೆ ನೀವು ಟ್ರೆಂಡಿಂಗ್ ಆಗಿ ಒಂದು ಯೋಚನೆ ಮಾಡಬೇಕು. ಯಾವ ರೀತಿ ಹೆಸರನ್ನ ನಿಮ್ಮ ಚಾನಲ್ ಅಂದ್ರೆ ನಿಮ್ಮ ಜಿಮೇಲ್ ಐಡಿಗೆ ಇಡ್ಬೇಕಂತ ಇದ್ದೀರಾ ಅದೇ ಹೆಸರು ನೀವು ನಿಮ್ಮ ಚಾನಲ್ ಗೆ ಇಡಬಹುದು. ಓಕೆ, ಇಲ್ಲಿ ಕೆಳಗಡೆ ಕ್ರಿಯೇಟ್ ಅಕೌಂಟ್ ಅಂತ ಆಪ್ಷನ್ ಇದೆ. ಅದನ್ನ ಕ್ಲಿಕ್ ಮಾಡಿದಾಗ ಎರಡು ಆಪ್ಷನ್ ಬರುತ್ತೆ, ಮೈ ಪರ್ಸನಲ್ ಯೂಸ್, ಇನ್ನೊಂದು ಬಿಸ್ನೆಸ್ ಅಂತ. ನೀವು ಪರ್ಸನಲ್ ಯೂಸ್ ಅನ್ನ ಸೆಲೆಕ್ಟ್ ಮಾಡಬೇಕು. ಓಕೆ, ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಅಂತ ಕೇಳುತ್ತೆ. ನಿಮ್ಗೆ ಯಾರಾದ್ರೂ ಅಂದ್ರೆ ತುಂಬಾ ಟ್ರೆಂಡಿಂಗ್ ಆದ ಯುನಿಕ್ ಆದ ತುಂಬಾ ಯೋಚನೆ ಮಾಡಿ. ಇಲ್ಲಿ ನೀವು ಸೈಡ್ ಅಲ್ಲಿ ನೋಡಬಹುದು, ಇದೊಂದು ಚಾನೆಲ್ ನೋಡಿ ಫ್ರೆಂಡ್ಸ್, ಯಾವ ರೀತಿ ಇದೆ ನೋಡಿ, ಯಾವ ರೀತಿ ವೈರಲ್ ಆಗಿದೆ ನೋಡಿ. ಈ ಚಾನೆಲ್ ತರ ನಿಮ್ ಚಾನೆಲ್ ವೈರಲ್ ಆಗ್ಬೇಕು. ಓಕೆ, ಈ ಚಾನೆಲ್ ಅಲ್ಲಿ ನೋಡಿ ಒಂದೇ ಒಂದು ವಿಡಿಯೋದಲ್ಲಿ ಎಷ್ಟು ಮಿಲಿಯನ್ ವ್ಯೂಸ್ ಬಂದಿದೆ, ಎಷ್ಟು ಲಕ್ಷ, 2.5 ಲಕ್ಷಕ್ಕೆ ಮೇಲೆ ಇದರಲ್ಲಿ ಫಾಲೋವರ್ಸ್ ಬಂದಿದೆ. ಇಲ್ಲಿ ನೋಡಿ, ಇದು ವಿಡಿಯೋನೇ ಇಲ್ಲ, ಚಾನೆಲ್ ಅಲ್ಲಿ ಇಷ್ಟು ಫಾಲೋವರ್ಸ್ ಇದೆ ನೋಡಿ. ಇಲ್ಲಿ 3-4 ಚಾನೆಲ್ ನಿಮ್ಗೆ ಲೈವ್ ಆಗಿ ತೋರಿಸ್ತಿದ್ದೀನಿ ನೋಡಿ. ಇದೇ ರೀತಿ ನೀವು ಚಾನೆಲ್ ಕ್ರಿಯೇಟ್ ಮಾಡಬೇಕು. ಇದು ನಿಮ್ಗೆ ಇಂಪ್ರೆಷನ್ ಇರುತ್ತೆ. ಓಕೆ, ಈ ರೀತಿ ಇಟ್ಟಿದ್ದಾರೆ 2, 3, 4 ಈ ತರ ಹಳೆ ಹೊಸ ಹೆಸರನ್ನ ಇಟ್ಟಿದ್ದಾರೆ, ಟ್ರೆಂಡಿಂಗ್ ಆಗಿ ಇಟ್ಟಿದ್ದಾರೆ ಫ್ರೆಂಡ್ಸ್. ಈ ಚಾನೆಲ್ ನೋಡಿದ್ರೆ ತುಂಬಾ ಸೂಪರ್ ಆಗಿದೆ. ಈ ಚಾನೆಲ್ ಅಲ್ಲಿ ಇರುವ ಒಂದೇ ಒಂದು ವಿಡಿಯೋದಲ್ಲಿ 2.5 ಲಕ್ಷ ಫಾಲೋವರ್ಸ್ ಇದೆ ಫ್ರೆಂಡ್ಸ್. ಇದೇ ತರ ನೀವು ಸಹ ಕ್ರಿಯೇಟ್ ಮಾಡಬಹುದಲ್ವಾ? ಓಕೆ, ಕ್ರಿಯೇಟ್ ಮಾಡ್ಲಿಕ್ಕೆ ಓಕೆ ಫಸ್ಟ್ ನೇಮ್ ಮತ್ತು ಫನಿ, ಓಕೆ ಟ್ರೆಂಡಿಂಗ್ ಫನಿ ಅಂತ ಕೊಟ್ಟೆ. ಓಕೆ, ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ನೆಕ್ಸ್ಟ್ ಆಪ್ಷನ್ ಬರುತ್ತೆ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಕಂಪ್ಲೀಟ್ ಆಗಬೇಕು. ನಂತರ ಗೆಂಡರ್ ಸೆಲೆಕ್ಟ್ ಮಾಡಬೇಕು. ನಾ ಎರಡನ್ನ ಫಿಲ್ ಮಾಡಿದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಿಮ್ಗೆ ಇಲ್ಲಿ 2 ಇಮೇಲ್ ಐಡಿ ಸಜೆಸ್ಟ್ ಮಾಡುತ್ತೆ. ಮೂರನೆಯಲ್ಲಿ ನಿಮ್ಗೆ ಈ 2 ಜಿಮೇಲ್ ಐಡಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಹೊಸದಾಗಿ ನೀವು ಇಲ್ಲಿ ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಡ್ರೆಸ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಹೊಸ ಜಿಮೇಲ್ ಐಡಿನ ಕ್ರಿಯೇಟ್ ಮಾಡಬಹುದು. ಓಕೆ, ನಾ ಇಲ್ಲಿ ಫಸ್ಟ್ ಒನ್ ಸೆಲೆಕ್ಟ್ ಮಾಡ್ತೀನಿ, tfunny139. ಓಕೆ, ಇದನ್ನ ಸೆಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ದು ಪಾಸ್ವರ್ಡ್ ಪುಟ್ ಮಾಡಬೇಕು. ಪಾಸ್ವರ್ಡ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಪುಟ್ ಮಾಡಬೇಕು ನೀವು. ಓಕೆ, ನಾ ಪಾಸ್ವರ್ಡ್ ಪುಟ್ ಮಾಡಿದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಗೆ ಕೆಳಗಡೆ ಐ ಅಗ್ರಿ ಅಂತ ಆಪ್ಷನ್ ಇದೆಯಲ್ಲ, ಐ ಅಗ್ರಿ ಅಂತ ಕ್ಲಿಕ್ ಮಾಡಬೇಕು. ಐ ಅಗ್ರಿ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ದು ಇಲ್ಲಿ ಉಂಟಲ್ಲ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ವೇಟ್ ಮಾಡಿದ್ಮೇಲೆ ನಿಮ್ಮ ಇಲ್ಲಿ ಜಿಮೇಲ್ ಐಡಿ 100% ರೆಡಿ ಆಗುತ್ತೆ. ಓಕೆ, ನೆಕ್ಸ್ಟ್ ನೀವು ನಿಮ್ಮ ಚಾನೆಲ್ ಕ್ರಿಯೇಟ್ ಮಾಡೋದು. ಓಕೆ, ಕಂಪ್ಲೀಟ್ ಆದ್ಮೇಲೆ ನಿಮ್ಮ ಚಾನೆಲ್ ಇಲ್ಲಿ ರೆಡಿ ಆದ್ಮೇಲೆ ಈ ತರ ಕಾಣುತ್ತಲ್ಲ, ಕಾಣ್ಮೇಲೆ ನೀವೇನ್ ಮಾಡ್ಬೇಕು, ಇಲ್ಲಿ ನೀವು ಕ್ರಿಯೇಟ್ ಮಾಡಿದ ಚಾನೆಲ್ ಇದೆಯಲ್ಲ ಟ್ರೆಂಡಿಂಗ್ ಫಂಡ್ ಅಂತ ಕೆಳಗಡೆ ಇದೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನಿಮ್ದು ಯೂಟ್ಯೂಬ್ ಆಪ್ ಅಂದ್ರೆ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ನಿಮ್ದು ಲೋಗೋ ಇದೆಯಲ್ಲ, ಲೋಗೋನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಟ್ರೆಂಡಿಂಗ್ ಫನಿ ಕ್ರಿಯೇಟ್ ಎ ಚಾನೆಲ್ ಅಂತ ಇದೆ. ಅಂದ್ರೆ ಕ್ರಿಯೇಟ್ ಸ್ವಿಚ್ ಅಕೌಂಟ್ ಕ್ಲಿಕ್ ಮಾಡಬಾರ್ದು. ಈಗ ಕ್ರಿಯೇಟ್ ಚಾನೆಲ್ ಅನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನಿಮ್ದು ಇಲ್ಲಿ ಓಪನ್ ಆಗುತ್ತಲ್ಲ ಪೇಜ್, ಫಸ್ಟ್ ನಿಮ್ದು ಲೋಗೋ ಇಲ್ಲಿ ಮೆನ್ಷನ್ ಮಾಡಬೇಕು. ಲೋಗೋ ಯಾವ ಲೋಗೋ ನಿಮ್ಮ ಗ್ಯಾಲರಿಯಲ್ಲಿ ಇದೆ ಅದನ್ನ ಮೆನ್ಷನ್ ಮಾಡಬೇಕು. ನಿಮ್ಮ ಫೋಟೋ ಮೆನ್ಷನ್ ಮಾಡಿದ್ರು ನೋ ಪ್ರಾಬ್ಲಮ್. ನಂತರ ಇಲ್ಲಿ ಟ್ರೆಂಡಿಂಗ್ ನೇಮ್ ಅಂದ್ರೆ ನೇಮ್ ಇದೆಯಲ್ಲ ಅದು ಇದೆ, ಓಕೆ ನೋ ಪ್ರಾಬ್ಲಮ್. ಹ್ಯಾಂಡಲ್ ಇಲ್ಲಿ ಸ್ವಲ್ಪ ಚೇಂಜ್ ಮಾಡಬೇಕು, ಅಂದ್ರೆ ನಿಮ್ಗೆ ಸರ್ಚಿಂಗ್ ಬರಬೇಕು. ಓಕೆ, ಇದರಲ್ಲಿ ಸ್ವಲ್ಪ ಎಡಿಟ್ ಮಾಡಿ ಇಲ್ಲಿ ನೀವು ಏನಾದ್ರೂ ನಂಬರ್ ಏನಾದ್ರೂ ಕೊಡ್ಬೋದು. ಓಕೆ, ಇಲ್ಲಿ 4 ನಂಬರ್ ಕೊಟ್ಟೆ. ಇಲ್ಲಿ ಗ್ರೀನ್ ಬರುತ್ತಾ ನೋಡ್ಬೇಕು. ಗ್ರೀನ್ ಬಂದ್ರೆ ನೀವು ರೈಟ್ ಅಂತ ಕ್ಲಿಕ್ ಮಾಡಬಹುದು. ಕ್ಲಿಕ್ ಮಾಡಿದ್ಮೇಲೆ ಸೇವ್ ಅಂತ ಕ್ಲಿಕ್ ಮಾಡಬೇಕು. ಓಕೆ, ಕ್ಲಿಕ್ ಮಾಡಿದ್ಮೇಲೆ ನಿಮ್ದು ಚಾನಲ್ 60% ಕಂಪ್ಲೀಟ್ ಆಯ್ತು. ಓಕೆ, ಕೆಳಗಡೆ ಕ್ರಿಯೇಟ್ ಚಾನಲ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಬೇಕು. ಇದನ್ನ ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ವೇಟ್ ಮಾಡಬೇಕು. ವೇಟ್ ಮಾಡಿದ್ಮೇಲೆ ನಿಮ್ಮ ಚಾನಲ್ ಇಲ್ಲಿ ರೆಡಿ ಆಯ್ತು. ಈಗ ನಿಮ್ಮ ಲೋಗೋನ ಮತ್ತೆ ಕೆಳಗಡೆ ಇದೆ ಲೋಗೋ ಇದೆಯಲ್ಲ ಅದನ್ನೇ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಚಾನಲ್ಗೆ ವ್ಯೂ ಚಾನಲ್ಗೆ ಹೋಗಬೇಕು. ನಿಮ್ಮ ಚಾನೆಲ್ ರೆಡಿ ಆಗಿದೆ. ಏನೇ ಎರರ್ ಬಂದ್ರೆ ಡಿಸ್ಮಿಸ್ ಅಂತ ಮಾಡಿ. ಓಕೆ, ಇಲ್ಲಿ ಕ್ರಿಯೇಟ್ ಅಂತ ಇದೆ, ಇಲ್ಲೇನ್ ಮಾಡಬೇಡಿ. ಇಲ್ಲಿ ಪೆನ್ಸಿಲ್ ಐಕಾನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಬೇಕು. ಪೆನ್ಸಿಲ್ ಐಕಾನ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಗೆ
ನಿಮ್ದು ಬ್ಯಾನರ್ ಇದ್ರೆ ಬ್ಯಾನರ್ ಹಾಕ್ಬಹುದು. ನಾನು ಸಜೆಸ್ಟ್ ಮಾಡ್ತೀನಿ, ನಿಮ್ಮ ವಿಡಿಯೋ ವೈರಲ್ ಆಗೋ ತನಕ ನೀವು ಯಾವುದೇ ಬ್ಯಾನರ್ ಹಾಕುವ ಅಗತ್ಯನೇ ಇಲ್ಲ. ಓಕೆ, ನಿಮ್ಮ ಲೋಗೋ ಹಾಕಿದ್ರೆ ಸಾಕು. ಓಕೆ, ನಂತರ ಡಿಸ್ಕ್ರಿಪ್ಷನ್ ಇದೆಯಲ್ಲ, ಡಿಸ್ಕ್ರಿಪ್ಷನ್ ನೀವು ಸ್ವಲ್ಪ ಬರಿಬೇಕು. ಅಂದ್ರೆ ಈ ಚಾನೆಲ್ ಅಲ್ಲಿ ನೀವು ಯಾವ ರೀತಿಯ ವಿಡಿಯೋ ಅಪ್ಲೋಡ್ ಮಾಡುವರಿದ್ದೀರಾ. ಓಕೆ, ನಾನಿಲ್ಲಿ ಬರ್ತೀನಿ. ಇನ್ ದಿಸ್ ಚಾನಲ್ ಐ ವಿಲ್ ಅಪ್ಲೋಡ್ ಆಲ್ ಟೈಪ್ ಆಫ್ ದಿ ಎಂಟರ್ಟೈನ್ಮೆಂಟ್ ವಿಡಿಯೋಸ್. ಓಕೆ, ಸ್ವಲ್ಪ ಗ್ಯಾಪ್ ಕೊಡ್ತೀನಿ, ಕೆಳಗಡೆ ಬರ್ತೀನಿ. ಕೆಳಗಡೆ ಬಂದ್ಮೇಲೆ ನಿಮ್ದು ಮೊಬೈಲ್ ಅಲ್ಲಿ ವೈಟೂಲ್ ಆಪ್ ಅನ್ನ ಯೂಸ್ ಮಾಡಬೇಕು. ಪ್ಲೇ ಸ್ಟೋರ್ ಅಲ್ಲಿ ಫ್ರೀ ಆಗಿ ಸಿಗುತ್ತೆ. ಓಕೆ, ಇದನ್ನ ಡೌನ್ಲೋಡ್ ಮಾಡಬೇಕು. ಡೌನ್ಲೋಡ್ ಮಾಡಿದ್ಮೇಲೆ ಇಲ್ಲಿ ನೀವು ಓಪನ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಸಜೆಸ್ಟ್ ಬರುತ್ತೆ. ಕೀವರ್ಡ್ ಸಜೆಸ್ಟ್ ಅಂತ ಎರಡನೇ ಆಪ್ಷನ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು ಎಂಟರ್ಟೈನ್ಮೆಂಟ್ ಕ್ಲಿಕ್ ಮಾಡಬೇಕು. ಆಡ್ ಬಂದ್ರೆ ಆಡ್ ಪ್ಲೇ ಮಾಡಬೇಕು. ನೀವು ಇಲ್ಲಿ ನೋಡಬಹುದು ನಿಮ್ಮ ಕೀವರ್ಡ್ ಇಲ್ಲಿ ರೆಡಿ ಆಗಿದೆ. ಓಕೆ, ನೀವು ಕೀವರ್ಡ್ ಏನ್ ಮಾಡಬೇಕು, ಕಾಪಿ ಆಲ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನೀವು ಇದನ್ನ ಕ್ಲೋಸ್ ಮಾಡಬಹುದು, ನೋ ಪ್ರಾಬ್ಲಮ್. ನಂತರ ನೀವು ನಿಮ್ಮ ಚಾನೆಲ್ ಗೆ ಹೋಗ್ಬೇಕು. ನೀವು ಇಲ್ಲಿ ಡಿಸ್ಕ್ರಿಪ್ಷನ್ ಬರಿಬೇಕಂತ ಇದ್ರಲ್ಲ, ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಹೋದ್ಮೇಲೆ ಇಲ್ಲಿ ನಿಮ್ಮ ಕೀವರ್ಡ್ ಏನ್ ಕಾಪಿ ಮಾಡಿದಿರಾ ಅದನ್ನೆಲ್ಲ ಪುಟ್ ಮಾಡಬೇಕು. ಇಲ್ಲಿ ಹಾಕಿದ್ಮೇಲೆ ಇಲ್ಲಿ ಕೊಮೊ ಬರುತ್ತಲ್ಲ, ಕೊಮೊ ಇದನ್ನ ಕಟ್ ಮಾಡಬೇಕು. ಕೊಮೊ ಇದೇ ತರ ಕಟ್ ಮಾಡಿ ಇದನ್ನ ಲೈನ್ ಆಗಿ ಇದು ಮಾಡಬೇಕು. ಅಂದ್ರೆ ಇಲ್ಲಿ ಎಲ್ಲಾ ಕೀವರ್ಡ್ ನ ಡೈರೆಕ್ಟ್ ಆಗಿ ನೀವು ಲೈನ್ ಅಲ್ಲಿ ಇದು ಮಾಡಿದ್ಮೇಲೆ ನೀವು ಉಂಟಲ್ಲ ಇಲ್ಲಿ ಕೆಳಗಡೆ ನಿಮ್ಮ ಕಾಂಟ್ಯಾಕ್ಟ್ ಹೆಸರನ್ನ ಮೆನ್ಷನ್ ಮಾಡಬಹುದು. ಮೈ ಕಾಂಟ್ಯಾಕ್ಟ್ ಅಂತ ಹೇಳಿ ನಿಮ್ಮ ಇಮೇಲ್ ಐಡಿನ ಕೊಡಬಹುದು, ನಿಮ್ಮ ಇನ್ಸ್ಟಾಗ್ರಾಮ್ ಐಡಿನ ಕೊಡಬಹುದು, ಏನೇ ಕೊಡಬಹುದು, ನೋ ಪ್ರಾಬ್ಲಮ್. ನಂತರ ಇಲ್ಲಿ ಸೇವ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಬೇಕು. ಇಷ್ಟಾದ್ಮೇಲೆ ನಿಮ್ದು ಇಲ್ಲಿ ಎರಡು ಕೆಲಸ ಫಿನಿಶ್ ಆಯ್ತು. ಓಕೆ, ಇಲ್ಲಿ ನೀವು studio.youtube.com ಅಂತ ಚೋನ್ ಬ್ರೌಸರ್ ಅಲ್ಲಿ ಹೋಗಿ ನೀವು ಸರ್ಚ್ ಮಾಡಬೇಕು. ಇಲ್ಲಿ ಟೈಪ್ ಮಾಡಬೇಕು, ಇದೇ ತರ ಟೈಪ್ ಮಾಡಬೇಕು. ಟೈಪ್ ಮಾಡಿ ನೀವು ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ್ಮೇಲೆ ನಿಮ್ದು ಯಾವ್ದಾದ್ರು ಉಂಟಲ್ಲ ಜಿಮೇಲ್ ಐಡಿ, ಅಂದ್ರೆ ನಿಮ್ದು ಯೂಟ್ಯೂಬ್ ಉಂಟಲ್ಲ, ಬೇರೆ ಯಾವ್ದು ಚಾನಲ್ ಇದ್ರು ಅದು ಓಪನ್ ಆಗುತ್ತೆ. ಓಕೆ, ನಿಮ್ಮ ರೈಟ್ ಸೈಡ್ ಅಲ್ಲಿ ಇರುತ್ತೆ ಮೇಲ್ಗಡೆ. ಓಕೆ, ಆ ಲೋಗೋ ಬರುತ್ತಲ್ಲ, ಲೋಗೋ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಸ್ವಿಚ್ ಅಕೌಂಟ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಆಡ್ ಅಕೌಂಟ್ ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ ನೀವು ಹೊಸದಾಗಿ ಕ್ರಿಯೇಟ್ ಮಾಡಿದ ಇಮೇಲ್ ಐಡಿ ಮತ್ತೆ ಪಾಸ್ವರ್ಡ್ ಅನ್ನ ಪುಟ್ ಮಾಡಬೇಕು, ಅಂದ್ರೆ ಹಾಕ್ಬೇಕು. ಹಾಕಿ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ದು ಅಲ್ಲಿ ಐಡಿ ಕ್ರಿಯೇಟ್ ಆಗುತ್ತೆ. ಓಕೆ, ನಂತರ ನೀವು ಮತ್ತೆ studio.youtube.com ಅಂತ ಹೇಳಿ ಓಪನ್ ಮಾಡಿದ್ಮೇಲೆ ಇಲ್ಲಿ ಕಂಟಿನ್ಯೂ ಸ್ಟುಡಿಯೋ ಅಂತ ಕ್ಲಿಕ್ ಮಾಡಬೇಕು. ಕೆಳಗಡೆ ಗೆಟ್ ದಿ ಅಪ್ಲಿಕೇಶನ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಬಾರ್ದು. ಕಂಟಿನ್ಯೂ ಟು ದಿ ಸ್ಟುಡಿಯೋ ಅಂತ ಇರುತ್ತೆ ಕೆಳಗಡೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನಿಮ್ದು ಉಂಟಲ್ಲ ಡೈರೆಕ್ಟ್ಲಿ ಓಪನ್ ಆಗುತ್ತೆ. ಡೈರೆಕ್ಟ್ಲಿ ಓಪನ್ ಆದ್ಮೇಲೆ ನಿಮ್ಮ ಚಾನಲ್ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ನಿಮ್ಮಲ್ಲಿ 0 ಸಬ್ಸ್ಕ್ರೈಬರ್ ಇರುತ್ತೆ. ಓಕೆ, ಇಲ್ಲಿ ನೋಡಿ ಇದೇ ತರ ಇರುತ್ತೆ. ಓಕೆ, ನಂತರ ನೀವೇನ್ ಮಾಡ್ಬೇಕು, ಕೆಳಗಡೆ ಸ್ಕ್ರೋಲ್ ಮಾಡಬೇಕು. ಕೆಳಗಡೆ ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಹತ್ರ ಅಂದ್ರೆ ಸೆಟ್ಟಿಂಗ್ ಐಕಾನ್ ಅಂತ ಇದೆಯಲ್ಲ ಸಣ್ಣದಾಗಿ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ 4 ಅಂದ್ರೆ 1 2 3 4 5 6 ಆಪ್ಷನ್ ಇಲ್ಲಿ ಶೋ ಆಗುತ್ತೆ. ಜನರಲ್ ಅಂತ ಇದೆ, ಅದ್ರಲ್ಲಿ ನೀವು ಯಾವ್ದು ಚೇಂಜ್ ಮಾಡೋದು ಬೇಡ, ಅದು ಇದ್ದದೇ ಓಕೆ. US ಡಾಲರ್ ಅಂತ ಇದೆಯಲ್ಲ ಅದೇ ಓಕೆ. ನೀವು ಚಾನೆಲ್ ಅಂತ ಕ್ಲಿಕ್ ಮಾಡಬೇಕು. ಚಾನೆಲ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಬೇಸಿಕ್ ಇನ್ಫೋ ಅಂತ ಬರುತ್ತೆ. ಓಕೆ, ಬೇಸಿಕ್ ಇನ್ಫೋ ಅಲ್ಲಿ ಏನ್ ಮಾಡ್ಬೇಕು, ನೀವು ಯಾವ ಕಂಟ್ರಿಯಿಂದ ನೀವು ಅಂದ್ರೆ ಚಾನೆಲ್ ಕ್ರಿಯೇಟ್ ಮಾಡ್ತಿದ್ರೆ ಅದೇ ಕಂಟ್ರಿ ಹೆಸರನ್ನು ಸೆಲೆಕ್ಟ್ ಮಾಡಬೇಕು. ನೀವು ಇಂಡಿಯಾ ಆದ್ರೆ ಇಂಡಿಯಾನೇ ಸೆಲೆಕ್ಟ್ ಮಾಡಬೇಕು. ಆದ್ರೆ ನೀವು ಬೇರೆ ದೇಶ ಆದ್ರೆ ಬೇರೆ ದೇಶನ ಸೆಲೆಕ್ಟ್ ಮಾಡಬೇಕು. ಓಕೆ, ನಾ ಇಲ್ಲಿ ಇಂಡಿಯಾ ಸೆಲೆಕ್ಟ್ ಮಾಡಿ ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ನಾ ಇಲ್ಲಿ ಇಂಡಿಯಾ ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಇದೆಯಲ್ಲ, ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಹತ್ರ ಇದೆ ಎಸ್ ಇಟ್ಸ್ ಫಾರ್ ಚಾನಲ್ ಮೇಡ್ ಫಾರ್ ಕಿಡ್ಸ್ ಅಂತ ಇದೆ, ಅದನ್ನ ಎಸ್ ಅಲ್ಲ ಸೆಕೆಂಡ್ ಒನ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ನೋ ಅಂತ ಕ್ಲಿಕ್ ಮಾಡಬೇಕು. ಓಕೆ, ನಂತರ ಫ್ಯೂಚರ್ ಎಲಿಜಿಬಿಲಿಟಿ ಇದೆ 3ನೇ ನಂಬರ್. ಓಕೆ, ಫಸ್ಟ್ ಒನ್ ಎಲಿಜಿಬಲ್ ಆಗಿದೆ. ಸೆಕೆಂಡ್ ಒನ್ ಎಲಿಜಿಬಲ್ ಮಾಡ್ಲಿಕ್ಕೆ ನೀವು ಉಂಟಲ್ಲ ಏನ್ ಮಾಡ್ಬೇಕು ಅಂತ ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ಫೋನ್ ನಂಬರ್ ವೆರಿಫೈ ಫೋನ್ ನಂಬರ್ ಅಂತ ವೆರಿಫೈ ಫೋನ್ ಮಾಡ್ಬೇಕು. ಅಲ್ಲಿ OTP ಬರುತ್ತೆ, ಅದನ್ನ ಪುಟ್ ಮಾಡಿದ್ಮೇಲೆ ನಿಮ್ದು ವೆರಿಫೈ ಆದ್ಮೇಲೆ ಇಲ್ಲಿ ಎಲಿಜಿಬಲ್ ಆಗುತ್ತೆ. ಇಲ್ಲಿ ನಿಮ್ಗೆ ಏನು ಪ್ರಾಫಿಟ್ ಇದೆ ಅಂದ್ರೆ ನಿಮ್ದು 15 ನಿಮಿಷಕ್ಕಿಂತ ದೊಡ್ಡ ವಿಡಿಯೋನ ನೀವು ಅಪ್ಲೋಡ್ ಮಾಡಬಹುದು. ಓಕೆ, ಕಸ್ಟಮ್ ಥಂಬ್ನೇಲ್ ಹಾಕಬಹುದು, ಲೈವ್ ಸ್ಟ್ರೀಮ್ ಮಾಡಬಹುದು. ಓಕೆ, ಇದು 2 ಎಲಿಜಿಬಲ್ ಆದ್ರೆ. ಓಕೆ, ನಾನು ಮಾಡೋದಿಲ್ಲ, ಯಾಕಂದ್ರೆ ನನ್ನ ಹತ್ರ ನನ್ನ ಮೊಬೈಲ್ ನಂಬರ್ ತುಂಬಾ ಚಾನೆಲ್ ಕ್ರಿಯೇಟ್ ಮಾಡಿದ್ದೀನಿ, ಹಾಗಾಗಿ ನಂದು ಎಲಿಜಿಬಲ್ ಆಗೋದಿಲ್ಲ. ಓಕೆ ಫ್ರೆಂಡ್ಸ್, ಮೂರನೇದು ಎಲಿಜಿಬಲ್ ನೀವು ಮಾಡ್ಬೇಕಂತಲ್ಲ, ಇದು ಯೂಟ್ಯೂಬ್ ಆಟೋಮೆಟಿಕಲಿ ಮಾಡುತ್ತೆ. ಅಂದ್ರೆ ನೀವು ರೆಗ್ಯುಲರ್ ಆಗಿ ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಯೂಟ್ಯೂಬ್ ನಿಮ್ಮ ಹಿಸ್ಟ್ರಿಯನ್ನ ನೋಡಿ ಆಟೋಮೆಟಿಕಲಿ ಇದನ್ನ ಎಲಿಜಿಬಲ್ ಮಾಡಿಬಿಡುತ್ತೆ. ಓಕೆ, ಇದರ ನಂತರ ಇದನ್ನ ಸಿಂಪ್ಲಿ ಸೇವ್ ಅಂತ ಕ್ಲಿಕ್ ಮಾಡಬೇಕು. ಆದ್ರೆ ಇಲ್ಲಿ ನಿಮ್ಗೆ ಇನ್ನೊಂದು ಕೆಲಸ ಬಾಕಿದೆ. ಬೇಸಿಕ್ ಇನ್ಫೋ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಆಡ್ ಕೀವರ್ಡ್ ಅಂತ ಇದೆಯಲ್ಲ, ಇಲ್ಲಿ ಕೀವರ್ಡ್ ಗೆ ನೀವು ಅಲ್ಲಿ ಟೂಲ್ ಅಲ್ಲಿ ನೀವು ಸ್ವಲ್ಪ ಕೀವರ್ಡ್ ನ ಕಾಪಿ ಮಾಡಿದ್ದೀರಾ, ಅದನ್ನ ಸಿಂಪ್ಲಿ ಇಲ್ಲಿ ಸೆಲೆಕ್ಟ್ ಮಾಡಬೇಕು, ಪೇಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಆಟೋಮೆಟಿಕಲಿ ಇಲ್ಲಿ ಇದಾಗುತ್ತೆ. ಇಲ್ಲಿ ಕೊಮ್ಮ ಏನು ತಗೊಳ್ಳೋದು ಅಗತ್ಯನೇ ಇಲ್ಲ, ಆಟೋಮೆಟಿಕಲಿ ಸೇವ್ ಆಗುತ್ತೆ. ನಿಮ್ಮ ಚಾನೆಲ್ ಹೆಸರು, ನಿಮ್ಮ ಚಾನೆಲ್ ಸರ್ಚಿಂಗ್ ಗೆ ಬರಬೇಕು. ಅದಕ್ಕಾಗಿ ನೀವು ಏನ್ ಮಾಡ್ಬೇಕು, 3 ವಿಧದ ನಿಮ್ಮ ಐಡಿನ ಹಾಕ್ಬೇಕು. ಅದನ್ನ ಕ್ಲಿಕ್ ಮಾಡಿದ್ಮೇಲೆ ಆಟೋಮೆಟಿಕ್ ಆಗುತ್ತೆ. ಇನ್ನೊಂದು ಕ್ಲಿಕ್ ಮಾಡ್ತೇನೆ, ಇನ್ನೊಂದು ಎಲ್ಲಾನು ಕ್ಯಾಪಿಟಲ್ ಟ್ರೆಂಡಿಂಗ್ ಟ್ರೆಂಡಿಂಗ್ ಸ್ಪೇಸ್ ಕೊಡೋದಿಲ್ಲ, ನಾನು ಡೈರೆಕ್ಟ್ಲಿ ಈಗೇನೆ ಮಾಡ್ತೀನಿ. ಯಾರು ಸರ್ಚ್ ಮಾಡೋದಾದ್ರೆ ಸರ್ಚಿಂಗ್ ಗೆ ಬರುತ್ತೆ. ಓಕೆ, ಇದು ಕ್ಲಿಕ್ ಮಾಡಿದೆ. ಓಕೆ,
ಇದೇ ತರ ನೀವು 3-4 ಕೀವರ್ಡ್ ನ ಇಲ್ಲಿ ಮೆನ್ಷನ್ ಮಾಡಬೇಕು. ನಂತರ ನೀವು ಇಲ್ಲಿ ಬಂದು ಸೇವ್ ಅಂತ ಆಪ್ಷನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಬೇಕು. ಇಷ್ಟು ಕ್ಲಿಕ್ ಮಾಡಿದ್ಮೇಲೆ ನಿಮ್ದು ಒಂದು ಸೆಟ್ಟಿಂಗ್ ಇಲ್ಲಿ ಕಂಪ್ಲೀಟ್ ಆಯ್ತು. ಓಕೆ, ನಂತರ ಮತ್ತು ನಿಮ್ಗೆ ಇನ್ನು ಸೆಟ್ಟಿಂಗ್ ಬಾಕಿ ಇದೆ. ಅದಕ್ಕೆ ಇಲ್ಲಿ ನಿಮಗೆ ಇನ್ನು ಅಪ್ಲೋಡ್ ಡಿಫಾಲ್ಟ್ಸ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಗೆ ತುಂಬಾ ಕೆಲಸ ಇದೆ, ಅದನ್ನು ನೀವು ಫಿನಿಶ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಗೆ ಬೇಸಿಕ್ ಇನ್ಫೋ ಅಂತ ಇದೆಯಲ್ಲ, ಟೈಟಲ್ ಡಿಸ್ಕ್ರಿಪ್ಷನ್, ಇಲ್ಲಿ ನೀವು ಏನು ಮಾಡ್ಬೇಕಂತ ಇಲ್ಲ, ನೀವು ಅದು ವಿಡಿಯೋ ಅಪ್ಲೋಡ್ ಮಾಡುವಾಗ ಮೆನ್ಷನ್ ಮಾಡಿದ್ರೆ ಆಯ್ತು. ಇಲ್ಲಿ ವಿಸಿಲಿಬಿಲಿಟಿ ಇದೆಯಲ್ಲ ಇದರನ್ನ ಅನ್ಲಿಸ್ಟ್ ಅಂತ ಸೆಲೆಕ್ಟ್ ಮಾಡಬೇಕು. ಓಕೆ, ಸೆಲೆಕ್ಟ್ ಮಾಡಿದ್ರಲ್ಲ, ನಂತರ ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಬೇಕು. ಇದು ತುಂಬಾ ಮುಖ್ಯ ಫ್ರೆಂಡ್ಸ್. ಇಲ್ಲಿ ನೀವು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ವಿಡಿಯೋ ಲ್ಯಾಂಗ್ವೇಜ್ ಇದೆಯಲ್ಲ, ನೀವು ಯಾವ ಲ್ಯಾಂಗ್ವೇಜ್ ಅಲ್ಲಿ ವಿಡಿಯೋ ಮಾಡ್ತೀರಾ, ಹಿಂದಿ, ಇಂಗ್ಲಿಷ್, ತಮಿಳು, ಕನ್ನಡ, ಯಾವ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತೀರಾ ಅದೇ ಲ್ಯಾಂಗ್ವೇಜ್ ನೀವು ಸೆಲೆಕ್ಟ್ ಮಾಡಬೇಕು. ಓಕೆ, ಇದರ ಕೆಳಗೆ ಒಂದು ಆಪ್ಷನ್ ಇದೆ ಟೈಟಲ್ ಅಂಡ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್. ಅಂದ್ರೆ ನೀವು ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬರೀತೀರಾ, ನೀವು ಇಂಗ್ಲಿಷ್ ವರ್ಡ್ ಅನ್ನು ಯೂಸ್ ಮಾಡ್ತೀರಾ ಅಲ್ಲ ಕನ್ನಡ ವರ್ಡ್ ಯೂಸ್ ಮಾಡ್ತೀರಾ ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಇಂಗ್ಲಿಷ್ ವರ್ಡ್ ಯೂಸ್ ಮಾಡಿದ್ರೆ ಇಂಗ್ಲಿಷ್ ವರ್ಡ್ ಇಂಗ್ಲಿಷ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ, ನೋ ಪ್ರಾಬ್ಲಮ್. ಓಕೆ, ಇಲ್ಲಿ 3ನೇ ಆಪ್ಷನ್ ಕೆಟಗರಿ ಅಂತ ಇದೆ. ಕೆಟಗರಿ ಸೆಲೆಕ್ಟ್ ಮಾಡಬೇಕು. ನಿಮ್ಮ ಚಾನೆಲ್ ಅಲ್ಲಿ ನೀವು ಯಾವ ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ಎಂಟರ್ಟೈನ್ಮೆಂಟ್, ಫನ್ನಿಯೇ, ಕಾಮಿಡಿಯೇ, ಯಾವುದು ನೀವು ಮೊದಲೇ ಗೆಸ್ ಮಾಡಿರ್ಬೇಕು ಅದನ್ನ ನೀವು ಸೆಲೆಕ್ಟ್ ಮಾಡಿ ಇಲ್ಲಿ ನಿಮ್ಮ ಕೆಟಗರಿನ ಸೆಲೆಕ್ಟ್ ಮಾಡ್ಬೇಕು. ನಾನು ಇಲ್ಲಿ ಕೆಟಗರಿ ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ತುಂಬಾ ಕೆಟಗರಿ ನಂಗೆ ಇಲ್ಲಿ ಶೋ ಆಗುತ್ತೆ. ಓಕೆ, ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ಎಂಟರ್ಟೈನ್ಮೆಂಟ್ ಅಂತ ಸೆಲೆಕ್ಟ್ ಮಾಡಿದೆ. ಓಕೆ, ಹೌದಲ್ಲ. ಓಕೆ, ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಸೇವ್ ಅಂತ ಒಂದು ಆಪ್ಷನ್ ಇದೆ, ಇದನ್ನ ಕ್ಲಿಕ್ ಮಾಡ್ತೇನೆ. ಇಷ್ಟನ್ನ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಮ್ದು ವೈ ಸ್ಟುಡಿಯೋದಲ್ಲಿ ಇಲ್ಲಿ studio.youtube.com ಅಲ್ಲಿ ನಮ್ಮ ಕೆಲಸ ಮುಗೀತು. ಇನ್ನೂ ಒಂದು ಸೆಟ್ಟಿಂಗ್ ಬಾಕಿ ಇದೆ ಫ್ರೆಂಡ್ಸ್, ಅದು ಎಲ್ಲಿ ಅಂತ ನಾ ಹೇಳ್ತೀನಿ. ಕಂಪ್ಲೀಟ್ ವಿಡಿಯೋ ನೋಡಿ, ವಿಡಿಯೋ ಸ್ಕಿಪ್ ಮಾಡಬೇಡಿ. ಓಕೆ, ಹೊಸದಾಗಿ ಕ್ರಿಯೇಟ್ ಆದ ಚಾನೆಲ್ ಅನ್ನ ನಾ ಇಲ್ಲಿ ವೈ ಸ್ಟುಡಿಯೋದಲ್ಲಿ ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ದು ಮೇಲ್ಗಡೆ ಒಂದು ಲೋಗೋ ಇದೆಯಲ್ಲ, ಲೋಗೋನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲೊಂದು ಪೆನ್ಸಿಲ್ ಐಕಾನ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಹೋಮ್ ಟ್ಯಾಬ್ ಅಂತ ಒಂದು ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಮ ಹೋಮ್ ಟ್ಯಾಬ್ ಆಫ್ ಇದೆ ಅಂದ್ರೆ ಡಿಸೇಬಲ್ ಇದೆ, ಅದನ್ನ ಎನೇಬಲ್ ಮಾಡಬೇಕು. ಒಂದೇ ಕ್ಲಿಕ್ ಮಾಡಿದ್ಮೇಲೆ ಆಟೋಮೆಟಿಕಲಿ 2 ಎನೇಬಲ್ ಆಯ್ತು. ಓಕೆ, ಇಲ್ಲಿ ಮೋರ್ ಸೆಟ್ಟಿಂಗ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲೂ ನೋಡ್ಬೋದು ಇದು ಎನೇಬಲ್ ಆಯ್ತು. ಓಕೆ, ಆಲ್ ರೆಕಮೆಂಡ್ ಮೇ ಇದೆ ಅಲ್ಲ. ಈಗ ಇದನ್ನ ಸಿಂಪ್ಲಿ ಕ್ಲೋಸ್ ಮಾಡಿ ಬ್ಯಾಕ್ ಬನ್ನಿ. ಬ್ಯಾಕ್ ಮಾಡಿದ್ಮೇಲೆ ಇನ್ನು ನೀವು ನಿಮ್ಮ ಚಾನೆಲ್ ಅಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡಬಹುದು. ಅಪ್ಲೋಡ್ ಕಂಟೆಂಟ್ ಫ್ರೀ ಆಗಿ ಬೇಕಂದ್ರೆ ಬಿನಾ ಕಾಪಿ ವಿದೌಟ್ ಕಾಪಿರೈಟ್ ಕಂಟೆಂಟ್ ನೀವು ಯೂಸ್ ಮಾಡಬೇಕು. ವಿದೌಟ್ ಅಂದ್ರೆ ಕಾಪಿರೈಟ್ ಬೇರೆಯವರು ಕಾಪಿ ಪೇಸ್ಟ್ ಮಾಡೋದ್ರಿಂದ ನಿಮ್ಗೆ ಕಂಟೆಂಟ್ ಗೆ ಕಾಪಿರೈಟ್ ಬರುತ್ತೆ, ಸ್ಟ್ರೈಕ್ ಬರುತ್ತೆ, ನಿಮ್ಮ ಚಾನೆಲ್ ಡಿಲೀಟ್ ಆಗಿ ಹೋಗುತ್ತೆ. ಅದಕ್ಕಾಗಿ ನೀವೇನ್ ಮಾಡಬೇಕು, ಕಾಪಿರೈಟ್ ಇಲ್ಲದ ಕಂಟೆಂಟ್ ಅನ್ನ ರೆಡಿ ಮಾಡಬೇಕು. ಓಕೆ, ಅದಕ್ಕಾಗಿ ನೀವೇನ್ ಮಾಡಬೇಕು, ನಿಮ್ಮ ಪ್ಲೇ ಸ್ಟೋರ್ ಗೆ ಬರಬೇಕು. ಇಲ್ಲಿ ನೀವು ಸರ್ಚ್ ಮಾಡ್ಬೇಕಂತ ಗೊತ್ತಾ, ರೆಡ್ ನೋಟ್ ಅಂತ ಒಂದು ಸರ್ಚ್ ಮಾಡಬೇಕು. ರೆಡ್ ನೋಟ್ ಅಂತ ಸರ್ಚ್ ಮಾಡಬೇಕು, ರೆಡ್ ನೋಟ್. ಓಕೆ, ಸರ್ಚ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಒಂದು ಆಪ್ ಬರುತ್ತೆ, ಇಲ್ಲಿ ಚೈನೀಸ್ ಆಪ್. ಇಲ್ಲಿ ನೋಡಿ ನಿಮ್ಗೆ ಆಪ್ ಕಾಣ್ತಾ ಇದೆಯಲ್ಲ, ಅದೇ ಆಪ್ ಅನ್ನ ನೀವು ಡೌನ್ಲೋಡ್ ಮಾಡಬೇಕು. ಈ ಆಪ್ ಅಲ್ಲಿ ಏನ್ ಗೊತ್ತಾ, ಎಲ್ಲಾ ಟೈಪ್ ವಿಧದ ಡಿಸೈನ್ ಅಂದ್ರೆ ಎಲ್ಲ AI ಕಂಟೆಂಟ್ ತುಂಬಾ ವೆರೈಟಿ ಇರುತ್ತೆ. ಅದ್ರಲ್ಲಿ ತುಂಬಾ ಕಂಟೆಂಟ್ ನಿಮಗೆ ಸಿಗುತ್ತೆ. ಆ ಕಂಟೆಂಟ್ ಅನ್ನ ತೆಗಿಬೇಕು. ಆದ್ರೆ ಆ ಕಂಟೆಂಟ್ ವಾಯ್ಸ್ ಅನ್ನ ಕಟ್ ಮಾಡಿ ನೀವು ಅದಕ್ಕೆ ವಾಯ್ಸ್ ಓವರ್ ಕೊಡಬೇಕು. ಅಂದ್ರೆ ಆ ಕಂಟೆಂಟ್ ಅಲ್ಲಿ ವಾಯ್ಸ್ ಓವರ್ ಕೊಡಬೇಕು. ಅಂದ್ರೆ ಆ ಕಂಟೆಂಟ್ ಅಲ್ಲಿ ಇರುವ ವಾಯ್ಸ್ ಅನ್ನ ಕಟ್ ಮಾಡಬೇಕು. ಕಟ್ ಮಾಡಿದ್ಮೇಲೆ ನಿಮ್ಮ ವಾಯ್ಸ್ ಓವರ್ ನ ಕೊಡಬೇಕು. ಅಂದ್ರೆ அந்த ವಿಡಿಯೋದಲ್ಲಿ ಏನು ನಡೀತಾ ಇದೆ ಅದನ್ನ ನೀವು ವಾಯ್ಸ್ ಓವರ್ ಮಾಡಬೇಕು. VN ಎಡಿಟರ್ ಆಮೇಲೆ ನೀವು ಅಲ್ಲಿ ವಾಯ್ಸ್ ಓವರ್ ಈಸಿಯಾಗಿ ಮಾಡಬಹುದು. ಓಕೆ, ನೀವು ಒಂದೆರಡು ವಿಡಿಯೋ ಹೀಗೆ ಮಾಡೋದ್ರಿಂದ ನಿಮ್ಗೆ ಒಂದು ಅಭ್ಯಾಸ ಆಗಿ ಹೋಗುತ್ತೆ, ನೋ ಪ್ರಾಬ್ಲಮ್. ಈ ತರ ನೀವು ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡಿದ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಹೇಗೆ ಮಾಡುದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳಿಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ Gmail ಐಡಿ ಕ್ರಿಯೇಟ್ ಮಾಡೋದು ಹೇಗೆ ಮತ್ತೆ ಚಾನೆಲ್ ಕ್ರಿಯೇಟ್ ಮಾಡೋದು ಹೇಗೆ, ಚಾನೆಲ್ ಅಲ್ಲಿ ಯಾವ ವಿಧದ ಸೆಟ್ಟಿಂಗ್ ಇದೆ, ಇಷ್ಟೇ ಸೆಟ್ಟಿಂಗ್ ಇರುವುದು ಫ್ರೆಂಡ್ಸ್. ನೀವು ತುಂಬಾ ಕನ್ಫ್ಯೂಷನ್ ಆಗಿ ತುಂಬಾ ವಿಡಿಯೋ ಬರ್ತದೆ, ಆ ಸೆಟ್ಟಿಂಗ್ ಆನ್ ಮಾಡಿ, ಈ ಸೆಟ್ಟಿಂಗ್ ಆನ್ ಮಾಡಿ, ಇದು ಅದು ಯಾವುದಿಲ್ಲ ಫ್ರೆಂಡ್ಸ್. ನಾನು ಈಗ ಎಷ್ಟು ನಿಮಗೆ ಹೇಳಿಕೊಡ್ತೆ ಅಷ್ಟೇ ಸೆಟ್ಟಿಂಗ್ ನೀವು ಆನ್ ಮಾಡಿದ್ರೆ ನಿಮ್ಮ ಚಾನೆಲ್ ಪರ್ಫೆಕ್ಟ್ಲಿ ರೆಡಿ ಆಯ್ತು. ಓಕೆ, ನಂತರ ನೀವು ಈ ಚಾನೆಲ್ ಅಲ್ಲಿ ವಿಡಿಯೋ ಈಸಿಯಾಗಿ ಅಪ್ಲೋಡ್ ಮಾಡಬಹುದು. ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಅಂತ ಹೇಳಿ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳಿಕೊಡ್ತೀನಿ. ಓಕೆ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ತುಂಬಾ ಇಷ್ಟವಾದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ಗೆ ಪ್ರೆಸ್ ಮಾಡಿ.